ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿಲ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ಯೂಟ್ಯೂಬ್ ಅಪ್ಡೇಟ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಅಪ್ಡೇಟ್ ಅನ್ನೋದು ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಆ ಅಪ್ಡೇಟ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತುಂಬಾವರೆಗೂ ನಾವು ಯೂಟ್ಯೂಬ್ನಲ್ಲಿ ನೋಡಿದಾಗ ತಮ್ನೈಲ್ ಒಂಥರ ಇರುತ್ತೆ. ತಮ್ನೈಲ್ ನೋಡಿ ವಿಡಿಯೋ ಓಪನ್ ಮಾಡಿದಾಗ ಒಳಗಡೆ ಬೇರೆಯೇ ವಿಡಿಯೋ ಇರುತ್ತೆ. ಹೀಗೆ ನಾವು ತುಂಬ ಸರಿ ಮೋಸ ಹೋಗಿರ್ತೀವಿ. ಹೀಗೆ ಆಗೋದ್ರಿಂದ ನಮಗೆ ಡೇಟಾ ಅನ್ನೋದು ವೇಸ್ಟ್ ಆಗ್ತಾ ಇರುತ್ತೆ ಮತ್ತು ಮುಖ್ಯವಾಗಿ ನಮ್ಮ ಸಮಯ ಕೂಡ ವ್ಯರ್ಥ ಆಗ್ತಾ ಇರುತ್ತೆ. ಸೊ ಇದನ್ನು ಗಮನಿಸಿ ಯೂಟ್ಯೂಬ್ ಅನ್ನೋದು ನಮಗೆ ಒಳ್ಳೆಯ ಅಪ್ಡೇಟ್ ಕೊಟ್ಟಿದೆ ಫ್ರೆಂಡ್ಸ್. ಆ ಅಪ್ಡೇಟ್ ಏನು ಅಂದರೆ ಆಟೋ ಪ್ಲೇ ಅಪ್ಡೇಟ್. ಈ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಮೊದಲು ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನ ನೀವು ಗೂಗಲ್ ಪ್ಲೇಸ್ಟೋರಿಂದ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಆದ್ದರಿಂದ ನನಗೆ ಈ ಫ್ಯೂಚರ್ ಬಂದಿದೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ಯೂಟ್ಯೂಬ್ ಓಪನ್ ಮಾಡಿದಾಗ ನಾವು ಯಾವುದಾದ್ರೂ ವಿಡಿಯೋ ನೋಡಬೇಕಂದುಕೊಂಡ್ರೆ ಮೊದಲು ನಾವು ಆ ವಿಡಿಯೋದ ತಮ್ನೇಲ್ ನೋಡಬೇಕು ಅಲ್ವಾ. ಸೊ ಈ ಅಪ್ಡೇಟ್ ಏನು ಅಂದರೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಪ್ಲೇ ಮಾಡುವ ಅವಶ್ಯಕತೆ ಇಲ್ಲದೇನೆ ಹೀಗೆ ನೀವು ಯೂಟ್ಯೂಬ್ ಹೋಮ್ ಸ್ಕ್ರೀನ್ನ ಸ್ಕ್ರೋಲ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಆ ವಿಡಿಯೋ ಅನ್ನೋದು ಪ್ಲೇ ಆಗುತ್ತೆ. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಏನಂತ ಅಂದರೆ ಒಳಗಡೆ ಇರುವ ವಿಡಿಯೋ ತಮ್ನೇಲ್ನಲ್ಲಿರುವ ಫೋಟೋಗೆ ಸಂಬಂಧ ಇದೆಯಾ ಇಲ್ವಾ ಅಂತ ನಿಮಗೆ ಒಂದು ಅಂದಾಜು ಸಿಗುತ್ತೆ. ಹೀಗೆ ನೀವು ಇಲ್ಲಿ ನೋಡಬಹುದು ವಿಡಿಯೋ ಅನ್ನೋದು ಪ್ಲೇ ಆಗ್ತಾ ಇರುತ್ತೆ ಮತ್ತು ನಮ್ಮ ಡೇಟಾ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್. ಹೇಗೆ ಅಂದರೆ ಕಂಪ್ಲೀಟ್ ವಿಡಿಯೋ ಪ್ಲೇ ಆಗದೇನೆ ಸ್ವಲ್ಪ ಮಾತ್ರ ವಿಡಿಯೋ ಪ್ಲೇ ಆಗಿ ಒಳಗಡೆ ಇರುವ ವಿಡಿಯೋ ಹೊರಗೆ ಇರುವ ಫೋಟೋಗೆ ರಿಲೇಟೆಡ್ ಅಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಒಳಗಡೆ ಇರುವ ವಿಡಿಯೋ ಮೊದಲೇ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಾವು ಆ ವಿಡಿಯೋನ ನೋಡೋದಾ ಅಥವಾ ಬಿಡೋದಾ ಅಂತ ನಾವೇ ಡಿಸೈಡ್ ಆಗ್ಬೋದು ಫ್ರೆಂಡ್ಸ್. ಸೊ ಈ ಥರ ಫ್ಯೂಚರ್ ನಿಮಗೂ ಬೇಕು ಅಂದರೆ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನ ಒಂದು ಸಾರಿ ಅಪ್ಡೇಟ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಲೋಗೋ ಮೇಲೆ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಆಟೋ ಪ್ಲೇ ಆಪ್ಷನ್ ಕಾಣಿಸಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಟೋ ಪ್ಲೇ ಆನ್ ಹೋಮ್ ಅಂತ ಕಾಣಿಸಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಮೊದಲನೇ ಆಪ್ಷನ್ ಆಲ್ವೇಸ್ ಆನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಮೊಬೈಲ್ ಡೇಟಾಯಿಂದ ಅಥವಾ ವೈಫೈ ಕನೆಕ್ಟ್ ಆಗಿರೋ ಪ್ರತಿ ಸಲನೂ ಕೂಡ ಆಟೋ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಹಾಗೆ ಅಲ್ಲದೆ ವೈಫೈ ಓನ್ಲಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ವೈಫೈಗೆ ಕನೆಕ್ಟ್ ಮಾಡಿದಾಗ ಮಾತ್ರ ಆಟೋ ಪ್ಲೇ ಆಗುತ್ತೆ. ಒಂದು ವೇಳೆ ನಿಮಗೆ ಈ ಆಟೋ ಪ್ಲೇ ಫೀಚರ್ ಬೇಡ ಅಂದುಕೊಂಡ್ರೆ ನೀವು ಸಿಂಪಲ್ಲಾಗಿ ಇದನ್ನು ಆಫ್ ಮಾಡ್ಬೋದು ಫ್ರೆಂಡ್ಸ್. ಸೊ ಹೀಗೆ ಮೊದಲೇ ಒಳಗಡೆ ಇರುವ ವಿಡಿಯೋ ನಿಮಗೆ ಗೊತ್ತಾಗೋದ್ರಿಂದ ಆ ವಿಡಿಯೋನ ನೋಡಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿರುವ ವಿಚಾರ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಹೇಳಿರುವ ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣಿಸುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋನ ತಪ್ಪದೇ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.